ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆಲ್ಲ ತುಂಬಾ ಉಪಯುಕ್ತವಾದ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಮ ಶ್ರಮ ನಿಮ್ಮ ಭವಿಷ್ಯವನ್ನು ಬದಲಿಸುತ್ತದೆ. ಹೌದು, ಇದಂತೂ ವಿದ್ಯಾರ್ಥಿಗಳಿಗೆ ತುಂಬಾ ಒಂದು ಉಪಯುಕ್ತವಾದ ಒಂದು ವಿಡಿಯೋವಾಗಿದೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿರಂತರವಾದ ಪರಿಶ್ರಮ ಮುಂದೊಂದು ದಿನ ನಿಮ್ಮ ಭವ್ಯ ಭವಿಷ್ಯವನ್ನೇ ಬದಲಿಸುತ್ತದೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ನೀವು ಓದಿನಲ್ಲಿ ತುಂಬ ಆಸಕ್ತಿಯನ್ನು ಶ್ರದ್ಧೆಯನ್ನು ಬಳಸಿಕೊಂಡು ಓದಬೇಕು. ಇಲ್ಲಿ ನಾವು ಎತ್ತರಕ್ಕೆ ಬೆಳೆಯಬೇಕು ಅಂತ ಅಂದರೆ ಇಲ್ಲಿ ನಮ್ಮ ಶ್ರಮ ತುಂಬಾ ಮುಖ್ಯವಾಗಿರುತ್ತದೆ. ಶ್ರಮ ಮಾಡೋದಕ್ಕೆ ಹಣ ಬೇಕಾಗಿಲ್ಲ, ಬ್ಯಾಕ್ಗ್ರೌಂಡ್ ಬೇಕಾಗಿಲ್ಲ, ಸಪೋರ್ಟ್ ಬೇಕಾಗಿಲ್ಲ. ಬೇಕಾಗಿರುವುದು ಒಂದೇ ಒಂದು, ಅದು ದೃಢ ಮನಸ್ಸು ಮತ್ತು ಧೈರ್ಯ. ಇವೆರಡನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ತುಂಬಾ ನೀವು ಎತ್ತರಕ್ಕೆ ಬೆಳೆಯಬಹುದು. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ, ಯಾರೇ ನಮ್ಮನ್ನು ಅವಮಾನಿಸಿದರೂ, ನಾವು ಮಾಡುತ್ತಿರುವ ಕೆಲಸದ ಮೇಲೆ ಆಸಕ್ತಿ ಮತ್ತು ಶ್ರದ್ಧೆಯಿಂದ ನಾವು ಮಾಡಿದರೆ ಖಂಡಿತವಾಗಿಯೂ ನಾವು ಮುಂದೊಂದು ದಿನ ಎತ್ತರಕ್ಕೆ ಹೋಗಬಹುದು. ಎಷ್ಟೋ ಮಹಾನ್ ವ್ಯಕ್ತಿಗಳು ಅವರ ಕೆಲಸವನ್ನು ಮಾಡಬೇಕಿದ್ರೆ ಅವರು ತುಂಬಾ ಕಡಿಮೆ ಒಂದು ಬಂಡವಾಳದಿಂದ ಆರಂಭಿಸುತ್ತಾರೆ. ನಂತರ ಅವರು ನಿರಂತರ ಪರಿಶ್ರಮದಿಂದ ಅವರು ಇನ್ನಷ್ಟು ಎತ್ತರಕ್ಕೆ ಹೋಗುತ್ತಾರೆ. ಈ ಜಗತ್ತಿನಲ್ಲಿ ಕಷ್ಟ ಇಲ್ಲದ ವ್ಯಕ್ತಿಗಳೇ ಇಲ್ಲ, ಆದರೆ ಆ ಕಷ್ಟ ತುಂಬ ದಿನ ಉಳಿಯುವುದಿಲ್ಲ. ನಿರಂತರ ನಾವು ಪರಿಶ್ರಮವನ್ನು ಹಾಕಿದರೆ ಖಂಡಿತವಾಗಿಯೂ ಆ ಕಷ್ಟ ನಮ್ಮಿಂದ ದೂರವಾಗಿ ನಮಗೆ ಒಳ್ಳೆಯ ಜೀವನ ದೊರಕುತ್ತದೆ. ನೀವು ನಿಮ್ಮ ಜೀವನದಲ್ಲಿ ಯಾರೂ ನಿಮ್ಮ ಭವಿಷ್ಯವನ್ನು ಬದಲಿಸಲಾರರು. ಬದಲಿಗೆ ಅದನ್ನು ಬದಲಿಸೋ ಶಕ್ತಿ ನಿನ್ನ ಕೈಯಲ್ಲಿಯೇ ಇದೆ. ನೀನು ಪ್ರತಿದಿನ 1% ಶ್ರಮವನ್ನು ಹೆಚ್ಚಿಸುತ್ತಾ ಹೋಗು. ಮುಂದೊಂದು ದಿನ ಆ ಶ್ರಮವೇ ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಇಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರವು ಕೂಡ ತುಂಬಾ ಮುಖ್ಯವಾಗಿ ಇರುತ್ತದೆ. ಕಷ್ಟ ಬಂದರೆ ಭಯಪಡಬೇಡಿ. ಕಷ್ಟ ಬಂದಾಗಲೇ ನಮಗೆ ಗೊತ್ತಾಗುವುದು ನಮ್ಮಲ್ಲಿ ಏನು ತಪ್ಪಾಗಿದೆ, ಯಾಕೆ ಈ ರೀತಿ ನಮಗೆ ಕಷ್ಟ ಬರುತ್ತಿದೆ ಅಂತ. ಆವಾಗಲೇ ನಮಗೆ ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಹಾಯವಾಗುತ್ತದೆ. ನಮ್ಮ ಯಶಸ್ಸು, ನಮ್ಮ ಕನಸುಗಳೆಲ್ಲ ನಮ್ಮ ಕೈಯಲ್ಲಿಯೇ ಇರುತ್ತದೆ. ನೀವು ಓದುವಾಗ ಪ್ರತಿನಿತ್ಯ ನೀವು ಒಂದು ವಿಷಯದ ಮೇಲೆ 10 ರಿಂದ 15 ನಿಮಿಷ ಸ್ವಲ್ಪ ಜಾಸ್ತಿ ಅದಕ್ಕೆ ಆ ವಿಷಯಕ್ಕೆ ನೀವು ಟೈಮ್ ಕೊಡ್ತಾ ಹೋದಾಗ ನಿಮಗೆ ಅದು ಇನ್ನೂ ನಿಮ್ಮ ಆ ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿ ನಿಮಗೆ ಪರೀಕ್ಷೆಯಲ್ಲಿ ಓದುವುದಕ್ಕೆ ಬರೆಯುವುದಕ್ಕೆ ತುಂಬಾ ಇದು ಸಹಾಯವಾಗುತ್ತದೆ. ಇದರಿಂದ ನಿಮಗೆ ಒಳ್ಳೆಯ ಅಂಕಗಳು ಕೂಡ ದೊರಕುತ್ತದೆ. ನಾವು ನಮ್ಮ ಜೀವನದಲ್ಲಿ ನೆನಪಿಟ್ಟುಕೊಳ್ಳಬೇಕಾದ ಒಂದು ಮುಖ್ಯವಾದ ವಿಷಯ ಏನೆಂದರೆ, ನಾವು ಹಾಕುತ್ತಿರುವ ಒಂದು ಶ್ರಮ ಯಾವತ್ತೂ ಅದು ವ್ಯರ್ಥವಾಗುವುದೇ ಇಲ್ಲ. ಮುಂದೊಂದು ದಿನ ಆ ಶ್ರಮವೇ ನಮ್ಮನ್ನು ಭವಿಷ್ಯದ ಎತ್ತರಕ್ಕೆ ಅದು ಕೊಂಡೊಯ್ಯುತ್ತದೆ. ತುಂಬ ಜನ ನಿಮ್ಮನ್ನು ನೋಡಿ ನಿನಗೆ ಕಡಿಮೆ ಅಂಕ ಬರ್ತಾ ಇದೆ, ನಿನ್ನ ಹತ್ರ ಈ ವಿಷಯದಲ್ಲಿ ಪಾಸಾಗಲಿಕ್ಕೆ ಆಗೋದಿಲ್ಲ, ಈ ರೀತಿ ಎಲ್ಲ ಹೇಳ್ಬೋದು. ಆದರೆ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ದೆ ನಿರಂತರವಾದ ಶ್ರಮವನ್ನು ನೀವು ಹಾಕಿದರೆ ಖಂಡಿತವಾಗಿಯೂ ನೀವು ಜೀವನದಲ್ಲಿ ತುಂಬಾ ಉತ್ತಮ ವ್ಯಕ್ತಿಗಳಾಗಿ ಮಾರ್ಪಡುತ್ತೀರಿ. ಇಲ್ಲಿ ನೀವು ಶ್ರಮವನ್ನು ಒಂದೇ ಉಪಯೋಗಿಸಿದರೆ ಆಗುವುದಿಲ್ಲ. ಬದಲಿಗೆ ನಿಮಗೆ ಆ ಕೆಲಸದಲ್ಲಿ ಶ್ರದ್ಧೆ ಮತ್ತು ಆಸಕ್ತಿಯೂ ಕೂಡ ಇರಬೇಕು. ಶ್ರದ್ಧೆ ಮತ್ತು ಆಸಕ್ತಿ ಇದ್ದರೆ ಖಂಡಿತವಾಗಿಯೂ ನಾವು ತುಂಬಾ ಶ್ರಮಪಟ್ಟು ಆ ಕೆಲಸವನ್ನು ಮಾಡಿದರೆ ಖಂಡಿತವಾಗಿಯೂ ನಮಗೆ ಯಶಸ್ಸು ಬಂದೇ ಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.